ಇವತ್ತ GST ಕೌನ್ಸಿಲ್ ಬಗ್ಗೆ ತಿಳ್ಕೊಳ್ಳೋಣ. GST council will have statutory powers of recommendation on various issues relating to GST. GST ಏನೇ ಸಂಬಂಧಪಟ್ಟಿರುವಂತ ಯಾವುದೇ ಒಂದು ಪವರ್ಸ್ ಅಲ್ಲಿ ರೈಟ್ಸ್ ಅಲ್ಲಿ ರಿಕಮೆಂಡೇಶನ್ ಅಲ್ಲಿ ಯಾವ್ದು ತೋತೈತೆ ಅಂದ್ರೆ GST ಕೌನ್ಸಿಲ್ ಏನ್ ಮಾಡ್ತೈತೆ will have statutory powers of recommendation on various issues relating to GST ಸಂಬಂಧಪಟ್ಟಿರುವಂತ ಏನೇ ರಿಕಮೆಂಡೇಶನ್ ಅಲ್ಲಿ ರೇಟ್ಸ್ ಫಿಕ್ಸ್ ಮಾಡೋದಲ್ಲಿ ಎಲ್ಲ GST ಕೌನ್ಸಿಲ್ ನೋಡ್ಕೋತೈತಿ. GST Council specify the various aspects like rate of GST exemption which can be divided by the central government on recommendation on GST Council. When the GST Council introduce ಮಾಡಿರ್ತಾರೆ central government on the recommendation of GST state government recommendation ಆಧಾರ ಮೇಲೆ GST Council ರಚನೆ ಆಗಿರ್ತೈತಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ರಿಕಮೆಂಡೇಶನ್ ಇರ್ತೈತಿ. GST ಕೌನ್ಸಿಲ್ ಏನೇ GST ರೇಟ್ ಫಿಕ್ಸ್ ಮಾಡೋದಲ್ಲಿ ಯಾವ್ದೋ ಒಂದು ಎಕ್ಸಂಪ್ಷನ್ ಡಿಸೈಡ್ ಮಾಡೋದಲ್ಲಿ ಯಾವ್ದೋ ಒಂದು IGST ಸಂಬಂಧಪಟ್ಟಿರುವಂತ ಎಲ್ಲಾ ಇನ್ಫಾರ್ಮೇಶನ್ ಏನ್ ಮಾಡ್ತೈತಿ GST ಕೌನ್ಸಿಲ್ ನೋಡ್ಕೊತೈತಿ. GST ಕೌನ್ಸಿಲ್ ಸಜೆಸ್ಟ್ ದಟ್ the GST rates these rates are on the basis of classification of the goods. GST ಕೌನ್ಸಿಲ್ ಏನ್ ಮಾಡ್ತೈತಿ ಗೂಡ್ಸ್ ಮತ್ತೆ ಸರ್ವಿಸ್ ನ ಕ್ಲಾಸಿಫೈಡ್ ಮಾಡ್ತೈತಿ. ಗೂಡ್ಸ್ ನ ಯಾವ ರೀತಿ ಕ್ಲಾಸಿಫೈಡ್ ಮಾಡ್ತೈತಿ ಅಂದ್ರೆ goods are classified on the basis of HSN system ಅಂದ್ರೆ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್ ಅಂದ್ರೆ ಏನ್ ಮಾಡ್ತೈತಿ ಗೂಡ್ಸ್ ನ ಕ್ಲಾಸಿಫೈಡ್ ಮಾಡ್ತಾರೆ. ಇದೊಂದು ಸಿಸ್ಟಮ್ ಕೋಡ್ ಅದ. ಗೂಡ್ಸ್ ಏನ್ ಮಾಡ್ತಾರ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್ ಅಂದ್ರೆ ಕ್ಲಾಸಿಫೈಡ್ ಮಾಡ್ತಾರ ಗೂಡ್ಸ್ ಗಳನ್ನ. ಹಾರ್ಮೋನೈಸ್ಡ್ ಸಿಸ್ಟಮ್ ಅಂದ್ರೆ ಏನ್ ನೋಡ್ರಿ, harmonized system of nomenclature. HSN stands for Harmonized System of Nomenclature, which was developed by the World Customs Organization. WCO ಏನ್ ಮಾಡ್ತೈತಿ harmonized. ಹಾ ಹೇಳ್ರಿ ಸರ್. PPT ಕಾಣತಿಲ್ರಿ. PPT ಕಾಣಿಸತಿಲ್ರಿ, ಫೈಲ್ ಅಷ್ಟೇ ಕಾಣತೈತ್ರಿ. ಈ ಕಾಣಿಸತೈತಿ ಈ PPT ಕಾಣಿಸತೈತಿ ಇಲ್ವೋ? ಹಾ ರೀ ಸರ್. ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್ ಅಂದ್ರೆ ಇದೊಂದು ಗೂಡ್ಸ್ ಅನ್ನ GST ಕೌನ್ಸಿಲ್ ಏನ್ ಮಾಡ್ತೈತಿ ಗೂಡ್ಸ್ ಅನ್ನ ಕ್ಲಾಸಿಫೈಡ್ ಮಾಡ್ತೈತಿ. ಅಂದ್ರೆ ಹಾರ್ಮೋನೈಸ್ಡ್ ಸಿಸ್ಟಮ್ ನೋಮೆನ್ಕ್ಲೇಚರ್ ಒಂದು ಕೋಡ್ ಬರ್ತೈತಿ. ಆ ಕೋಡ್ ಮುಖಾಂತರವಾಗಿ ಏನ್ ಮಾಡ್ತೈತಿ ಗೂಡ್ಸ್ ಅನ್ನ ಕ್ಲಾಸಿಫೈಡ್ ಮಾಡ್ತೈತಿ. ವಿಚ್ ವಾಸ್ ಡೆವಲಪ್ಡ್ ಬೈ ದ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್. HSN ಕೋಡ್ ಏನ್ ಮಾಡ್ತೈತಿ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಡೆವಲಪ್ಡ್ ಮಾಡಿರ್ತೈತಿ. WCO's main objective for introducing HSN codes is to classify all the goods in a systematic manner. ಇದು HSN ಕೋಡ್ ಏನಂತೈತಲ್ಲ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್ ಕೋಡ್ ಏನ್ ಮಾಡ್ತೈತಿ ಸಿಸ್ಟಮ್ಯಾಟಿಕ್ ವಾಗಿ ಗೂಡ್ಸ್ ನ ಕ್ಲಾಸಿಫೈಡ್ ಮಾಡ್ತೈತಿ. ಇಟ್ ಕ್ಲಿಯರ್ಸ್ ದ ಕನ್ಫ್ಯೂಷನ್ ಅಂಡ್ ಹೆಲ್ಪ್ಸ್ ಇನ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಬಿಟ್ವೀನ್ ದ ಕಂಟ್ರೀಸ್. ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ನಡ್ತಾ ಇರ್ತಿತ್ತು ಅಂದ್ರೆ ಅಥವಾ ಗೂಡ್ಸ್ ಮತ್ತೆ ಸರ್ವಿಸ್ ಸಪ್ಲೈ ಮಾಡ್ತಿದ್ದಾನ ಅದರ್ ಕಂಟ್ರಿಗೆ ಏನ್ ಮಾಡ್ತಾರೆ HSN ಕೋಡ್ ಕಂಪಲ್ಸರಿ ಬೇಕು. ಈ ಕೋಡ್ ಮುಖಾಂತರ ಏನ್ ಮಾಡ್ತೈತಿ ಸಿಸ್ಟಮ್ಯಾಟಿಕ್ ಮ್ಯಾನರ್ ಆಗಿ ಕ್ಲಾಸಿಫೈಡ್ ಮಾಡ್ತೈತಿ, ಹಂಗೆ ಟ್ರೇಡ್ ಮಾಡ್ತಾ ಇರ್ತೈತಿ. ವಿತಿನ್ ಎ ಕಂಟ್ರೀಸ್ ಆರ್ ಅದರ್ ಕಂಟ್ರೀಸ್ ಜೊತೆ ಏನ್ ಮಾಡ್ತೈತಿ ಟ್ರೇಡ್ ಮಾಡ್ತಾ ಇರ್ತೈತಿ. ಮೋರ್ ದನ್ 20,000 goods are traded using HSN codes across the world between the countries. ಮೋರ್ ದನ್ 20,000 goods 20,000ಕ್ಕಿಂತ ಹೆಚ್ಚು ಗೂಡ್ಸ್ ಗಳು ಏನ್ ಮಾಡ್ತೈತಿ ಟ್ರೇಡೆಡ್ ಮಾಡ್ತೈತಿ. ಇದರ ಮುಖಾಂತರ ಅಂದ್ರೆ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್ ಕೋಡ್ ಮುಖಾಂತರವಾಗಿ ಟ್ರೇಡ್ ಮಾಡ್ತಾ ಇರ್ತೈತಿ. ಈ ಕೋಡ್ ದಿಂದ ಏನ್ ಮಾಡ್ತೀವಿ ಈಸಿಲಿ ನಾವು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬಹುದು. ಆ ಪ್ರಾಡಕ್ಟ್ ಯಾವ ರೀತಿ ಅಂಡರ್ ಕ್ಲಾಸಿಫೈಡ್ ಮಾಡ್ತಾರೆ, ಆ ಗೂಡ್ಸ್ ಅನ್ನ ಕ್ಲಾಸಿಫೈಡ್ ಮಾಡ್ತಾರೆ.
ಯಾವ ರೀತಿ ಮಾಡ್ತಾರ ನೋಡಿ. ಇಫ್ ದ ಬಿಸ್ನೆಸ್ ಟರ್ನ್ ಓವರ್ ಇಸ್ ಲೆಸ್ ದೆನ್ 1.5 crore ದೆನ್ ದೇರ್ ಇಸ್ ನೋ ನೀಡ್ ಆಫ್ ಅಡಾಪ್ಟಿಂಗ್ ದ HSN ಕೋಡ್ ಸರ್. ಏನ್ರ ನಿಮ್ದು ಬಿಸ್ನೆಸ್ ಟರ್ನ್ ಓವರ್ 1.5 ಅಂದ್ರೆ 1.5 ಕೋಟಿಗಿಂತ ಕೆಳಗಿತ್ತಂದ್ರೆ ನಮ್ಗೆ ಏನ್ ಅವಶ್ಯಕತೆ ಬೀಳೋದು, HSN ಕೋಡ್ ಅವಶ್ಯಕತೆ ಬೀಳುದಿಲ್ಲ. ಇಫ್ ದ ಬಿಸ್ನೆಸ್ ಟರ್ನ್ ಓವರ್ ಇಸ್ ಬಿಟ್ವೀನ್ ದ 1.5 crore to ₹5 crore, ನಮ್ದು ಏನ್ ಬಿಸ್ನೆಸ್ ಟರ್ನ್ ಓವರ್ ಅನ್ಯುವಲ್ ಟರ್ನ್ ಓವರ್ ಏನ್ 1.5 crore ಹೆಚ್ಚಿಗಿತ್ತು 5 crore ಒಳಗಿತ್ತಂದ್ರೆ ಅವಾಗ ದೇ ಮಸ್ಟ್ ಅಡಾಪ್ಟ್ ದ 2 digit HSN ಕೋಡ್ ಫಾರ್ ದ ಬಿಸ್ನೆಸ್ ಟ್ರೇಡ್ಸ್. ಅಂತ ಬಿಸ್ನೆಸ್ ಗಳು ಏನ್ ಮಾಡ್ತಾರ ಅಂದ್ರೆ 2 digits HSN ಕೋಡ್ ಅನ್ನು ಯೂಸ್ ಮಾಡ್ಕೋಬೇಕು. ಟ್ಯಾಕ್ಸ್ ಇನ್ವಾಯ್ಸ್ ಒಳಗೆ ಮೆನ್ಷನ್ ಮಾಡ್ತಾ ಇರ್ಬೇಕು ನಾವು. ಅದು HSN ಕೋಡ್ ಅದೊಂದು ಸಪರೇಟ್ ಬರೆದು ತೋರಿಸ್ತೇನೆ ನಿಮ್ಗೆ. ನಮ್ದು ಏನ್ರ ಬಿಸ್ನೆಸ್ 1.5 crore ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಲೆಸ್ ದನ್ ಇತ್ತಂದ್ರೆ HSN ಕೋಡ್ ಬೇಕಾಗಿಲ್ಲ, ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳುದಿಲ್ಲ. ಇಫ್ ದ ಬಿಸ್ನೆಸ್ ಟರ್ನ್ ಓವರ್ ಇಸ್ ಬಿಟ್ವೀನ್ 1.5 crore to 5 crore ಕಿಂತ ಏನ್ರ ಇತ್ತಂದ್ರೆ ನಮ್ ಬಿಟ್ವೀನ್ ಟರ್ನ್ ಓವರ್ 2 digit HSN ಕೋಡ್ ಬರ್ತೈತಿ. ಆ ಕೋಡ್ ಅನ್ನು ಏನ್ ಮಾಡ್ಕೋಬೇಕು, ನಾವು ಅಡಾಪ್ಟ್ ಮಾಡ್ಕೋಬೇಕು. ಟ್ಯಾಕ್ಸ್ ಇನ್ವಾಯ್ಸ್ ಒಳಗೆ ಮೆನ್ಷನ್ ಮಾಡ್ತಾ ಇರ್ಬೇಕು. ಇಫ್ ದ ಬಿಸ್ನೆಸ್ ಟರ್ನ್ ಓವರ್ ಇಸ್ ಅಬೌವ್ 5 crore, ನಮ್ದು ಏನ್ರ ಬಿಸ್ನೆಸ್ ಟರ್ನ್ ಓವರ್ 5 crore ಅಬೌವ್ ಇತ್ತಂದ್ರೆ ದೇ ಮಸ್ಟ್ ಅಡಾಪ್ಟ್ 4 digit HSN ಕೋಡ್ಸ್. ನಮ್ದು ಏನ್ರ ಬಿಸ್ನೆಸ್ ಟರ್ನ್ ಓವರ್ 5 crore ಕಿಂತ ಹೆಚ್ಚಿಗಿತ್ತಂದ್ರೆ 4 digit HSN ಕೋಡ್ ಅನ್ನ ಯೂಸ್ ಮಾಡ್ಕೋತಾ ಇರ್ಬೇಕು, ಅಡಾಪ್ಟ್ ಮಾಡ್ಕೋಬೇಕು. ಇದು ಮೆನ್ಷನ್ ಮಾಡ್ತಾ ಇರ್ಬೇಕು ಟ್ಯಾಕ್ಸ್ ಇನ್ವಾಯ್ಸಸ್ ಒಳಗೆ. ಇನ್ ದ ಕೇಸ್ ಆಫ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಡೀಲಿಂಗ್ಸ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್ಸ್, ಏನ್ರ ನಮ್ ಬಿಸ್ನೆಸ್ ಇಂಟರ್ನ್ಯಾಷನಲ್ ಟ್ರೇಡ್ ಜೊತೆ ಟ್ರೇಡ್ ಮಾಡ್ತಾ ಇರುತ್ತಂದ್ರೆ 8 digit ಕೋಡ್ ಇರ್ತೈತಿ. HSN ಕೋಡ್ ಅಂದ್ರೆ ಹ್ಯೂಮನ್ ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್ ಕೋಡ್ ಅಂತ ಇರ್ತೈತಿ. ಅಂತ ಬಿಸ್ನೆಸ್ ಟ್ರೇಡರ್ಸ್ ಏನ್ ಮಾಡ್ತಾರ 8 digit HSN ಕೋಡ್ ಅನ್ನ ಯೂಸ್ ಮಾಡ್ತಾ ಇರ್ತಾರ. ಎಕ್ಸಾಂಪಲ್ ನೋಡ್ರಿ, ಒಂದು ಎಕ್ಸಾಂಪಲ್ ನೈಲಾನ್ ಮೋಲ್ಡಿಂಗ್ ಪೌಡರ್ ಅಂತ ಒಂದು ಪ್ರಾಡಕ್ಟ್. ಆ ಪ್ರಾಡಕ್ಟ್ HSN ಕೋಡ್ ಏನೈತಿ 39089010. ಇದು HSN ಕೋಡ್ ಇರ್ತೈತಿ. ಆ ಪ್ರಾಡಕ್ಟ್ ಕೋಡ್ ದ ಫಸ್ಟ್ 2 digit 39 ಏನೈತಿ ಇಂಡಿಕೇಟ್ ದ ಚಾಪ್ಟರ್ ಅಂಡರ್ HSN ಕೋಡ್. ಇಲ್ಲಿ ಎಷ್ಟು HSN ಕೋಡ್ ಒಳಗ ಒಂದು 20 ಸೆಕ್ಷನ್ ಬರ್ತಾವ, 99 ಚಾಪ್ಟರ್ಸ್ ಬರ್ತಾವ, 112 44 ಹೆಡ್ಡಿಂಗ್ ಬರ್ತಾವ, 524 ಸಬ್ ಹೆಡ್ಡಿಂಗ್ಸ್. ಇದು ಏನ ಈ HSN ಕೋಡ್ ಒಳಗ ಸೆಕ್ಷನ್ಸ್ ಗಳು ಇರ್ತಾವ. ಮೊದಲು ಅದು ಏನ್ 2 digit 39 ಏನಿತ್ತಲ್ಲ ಅದು ಏನ್ ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಚಾಪ್ಟರ್ ಇಂಡಿಕೇಟ್ ಮಾಡ್ತೈತೆ 39. ನೆಕ್ಸ್ಟ್ 2 digit ಅಂದ್ರೆ 08 ಇಂಡಿಕೇಟ್ ಏನ್ ಮಾಡ್ತೈತೆ ಅಂದ್ರೆ ಹೆಡ್ಡಿಂಗ್ ನ ಚಾಪ್ಟರ್ ಅಂಡರ್ ಚಾಪ್ಟರ್ಸ್ ಹೆಡ್ಡಿಂಗ್ ಅನ್ನ ಇಂಡಿಕೇಟ್ ಮಾಡ್ತೈತೆ 08. ನೆಕ್ಸ್ಟ್ 2 digit ನಂಬರ್ ಏನ್ 90 ಇರ್ತೈತಲ್ಲ ಅದು ಏನ್ ಇಂಡಿಕೇಟ್ ಮಾಡ್ತೈತೆ ಸಬ್ ಹೆಡ್ಡಿಂಗ್, ಅದ್ರ ಸಬ್ ಹೆಡ್ಡಿಂಗ್ ಡಿಜಿಟ್ ಮಾಡ್ತೈತೆ. ಆ 6 digit HSN ಕೋಡ್ ಇಸ್ ಅಕ್ಸೆಪ್ಟೆಡ್ ವರ್ಲ್ಡ್ ವೈಡ್. 6 digit ಏನ್ ಮಾಡ್ತಾರೆ ವಿತಿನ್ ಈ ಕಂಟ್ರಿ ಒಳಗೆ ಏನ್ ನಾವು ಸೇಲ್ ಟ್ರೇಡ್ ಮಾಡ್ತಾ ಇರ್ತೀವಿ ಅಂದ್ರೆ 6 digit ಕೋಡ್ ಅನ್ನು ಯೂಸ್ ಮಾಡ್ಕೋಬಹುದು ನಾವು. ದ ನೆಕ್ಸ್ಟ್ 2 digit ಏನ್ ಮಾಡ್ತೈತೆ ಸಬ್ ಕ್ಲಾಸಿಫೈ ಮಾಡ್ತೈತೆ ಪ್ರಾಡಕ್ಟ್ ನ ಟರಿಫ್ ಹೆಡ್ಡಿಂಗ್ ಡ್ಯೂರಿಂಗ್ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಆಫ್ ಸಪ್ಲೈ. ಏನ್ರ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಜೊತೆ ಏನ್ರ ಸಪ್ಲೈ ಮಾಡ್ತಿದ್ವಿ ಅಂದ್ರೆ ಟ್ರೇಡ್ ಮಾಡ್ತಿದ್ವಿ ಅಂದ್ರೆ ಅವಾಗ 8 digit ಕಂಪಲ್ಸರಿ ಏನಿರ್ತೈತಿ ಕೋಡ್ ಇರ್ತೈತಿ. ಇಲ್ಲಿ 8 digit ಕೋಡ್ ಐತಿ. ನೈಲಾನ್ ಮೋಲ್ಡಿಂಗ್ ಕೋಡ್ ಅಂತ 39089010. ಈ HSN ಕೋಡ್ ಒಳಗೆ 8 ಸೆಕ್ಷನ್ ಬರ್ತಾವ ಅಂದ್ರೆ 21 ಸೆಕ್ಷನ್ಸ್ ಬರ್ತಾವ, 99 ಚಾಪ್ಟರ್ಸ್ ಬರ್ತಾವ, 1244 ಹೆಡ್ಡಿಂಗ್ ಬರ್ತೈತಿ, 224 ಏನು ಸಬ್ ಹೆಡ್ಡಿಂಗ್ಸ್ ಇರ್ತವೆ, 5224 ಸಬ್ ಹೆಡ್ಡಿಂಗ್ ಬರ್ತೈತೆ. ಟ್ಯಾಕ್ಸ್ ಇನ್ವಾಯ್ಸ್ ಒಳಗೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ. ಇಲ್ಲಿ ನೋಡ್ರಿ ABC ಎಂಟರ್ಪ್ರೈಸ್ ಟ್ಯಾಕ್ಸ್ ಇನ್ವಾಯ್ಸ್ ಐತಾ. ABC ಎಂಟರ್ಪ್ರೈಸಸ್ ಇಲ್ಲಿ ಅಭಯ್ ಎಲೆಕ್ಟ್ರಾನಿಕ್ ಏಜೆನ್ಸಿಗೆ ಏನ್ ಮಾಡತ್ತಾರ ಸಪ್ಲೈ ಮಾಡತ್ತಾರ. ಇವ್ರದ್ದು ಐತಿ ನ್ಯೂ ದಿಲ್ಲಿ ಐತಿ ABC ಎಂಟರ್ಪ್ರೈಸಸ್. ಎಲ್ಲಿ ಸೇಲ್ ಮಾಡತ್ತಾರ ಅಂದ್ರೆ ಗುರ್ಗಾಂವ್ ಅಂದ್ರೆ ಎಲ್ಲಿ ಬರ್ತೈತಿ, ಯಾವ ರಾಜ್ಯದೊಳಗದು ಗುರ್ಗಾಂವ್. ಗುರ್ಗಾಂವ್ ಅಂದ್ರೆ ಹರಿಯಾಣ ಸ್ಟೇಟ್ ಒಳಗೆ ಬರ್ತೈತಿ, ಆ ಸಿಟಿ ಬರ್ತೈತಿ. ಇಲ್ಲಿ ಇಂಟರ್ ಸ್ಟೇಟ್ ಹೌದಾ, ಇಂಟರ್ ಸ್ಟೇಟ್ ಸಪ್ಲೈ ಆಗತೈತಿ. ಏನ್ ಸಪ್ಲೈ ಆಗತೈತಿ LED ಲೈಟ್ಸ್. LED ಲೈಟ್ HSN ಕೋಡ್ ಐತಿ ನೋಡ್ರಿ. ನಿಮ್ ಸ್ಕ್ರೀನ್ ಜೂಮ್ ಮಾಡ್ಕೊಂಡು ನೋಡ್ರಿ ಬೇಕಾದ್ರೆ ನಿಮ್ ಮೊಬೈಲ್ ಸ್ಕ್ರೀನ್. HSN ಕೋಡ್ ಐತಿಲ್ಲ 8501 ಅಂತ, ಅದು HSN ಕೋಡ್ ಇರ್ತೈತಿ. ಎಷ್ಟು ಕ್ವಾಂಟಿಟಿ 50 ಪೀಸಸ್ ಏನ್ ಮಾಡ್ತಾರೆ ಸೆಲ್ ಮಾಡ್ತಾರೆ. 200 1 ರೂಪೀಸ್ 10,000 ಆದ್ರೆ. ಬಲ್ಬ್ಸ್ 8501 HSN ಕೋಡ್. ಅದನ್ನು 5 ಡಜನ್ ಸೇಲ್ ಮಾಡತ್ತಾರ. ಎಷ್ಟು ರೇಟ್ 3000. ಹಂಗ 15,000 ಐತಿ ಇಲ್ಲ. ಹಂಗ IGST ಅಪ್ಲಿಕೇಬಲ್ ಐತಿ. ಯಾಕ IGST ಅಪ್ಲಿಕೇಬಲ್ ಇಂಟರ್ ಸ್ಟೇಟ್ ಸೇಲ್ ಮಾಡತ್ತಾರ. ನ್ಯೂ ದಿಲ್ಲಿ ಟು ಹರಿಯಾಣ ಸ್ಟೇಟ್ ಗೆ ಮಾಡ್ತಾರ ಸಪ್ಲೈ ಮಾಡತ್ತಾರ. ಅದಕ್ಕೆ IGST ಅಪ್ಲಿಕೇಬಲ್ ಆಗತ್ತೆ. HSN ಕೋಡ್ ತಿಳಿತಾ
ಇದು 5 ಮಾರ್ಕ್ಸ್ ಬರ್ತೈತಿ ನಿಮ್ಗೆ. HSN ಕೋಡ್ ತಿಳಿತು? ಉಳ್ಕಿದವ್ರಿಗೆ ತಿಳಿದಿಲ್ಲ ಅಂದ್ರೆ ಕೇಳ್ರಿ. HSN ಕೋಡ್ ಅಂದ್ರೆ ಏನ? ಗೂಡ್ಸ್ ನ GST ಅಂದ್ರೆ ಏನ್ ಗೂಡ್ಸ್ ಬರ್ತಾನ ಅದನ್ನ ಕ್ಲಾಸಿಫೈಡ್ ಮಾಡ್ತಾರೆ. ಆ ಗೂಡ್ಸ್ ಗಳನ್ನ ಸಿಸ್ಟಮೆಟಿಕ್ ಮ್ಯಾನರ್ ಆಗಿ ಗೂಡ್ಸ್ ಅನ್ನು ಕ್ಲಾಸಿಫೈಡ್ ಮಾಡ್ತಾರೆ. ಏನ್ರ ನಮ್ ಬಿಸ್ನೆಸ್ 1.5 crore ಕಿಂತ ಲೆಸ್ ಇತ್ತಂದ್ರೆ ನೋ ನೀಡ್ ಫಾರ್ ಅಡಾಪ್ಟಿಂಗ್ ದಿ HSN ಕೋಡ್. ನಮ್ದು ಏನ್ರ ಬಿಸ್ನೆಸ್ 1.5 crore ಕಿಂತ ಕಡಿಮೆ ಇತ್ತಂದ್ರೆ ನಮ್ HSN ಕೋಡ್ ಬೇಕಾಗಿರುವುದಿಲ್ಲ. ಏನ್ರ ನಮ್ದು ಬಿಸ್ನೆಸ್ ಟರ್ನ್ ಓವರ್ ಏನಿರ್ತದೆ 1.5 crore ಕಿಂತ ಅಬೌವ್ ಇತ್ತು, 5 crore ಕಿಂತ ಬಿಟ್ವೀನ್ ಲೆಸ್ ದನ್ ಇತ್ತಂದ್ರೆ 2 digit HSN ಕೋಡ್ ಬೇಕಾಗ್ತೈತಿ, ಅಡಾಪ್ಟ್ ಮಾಡ್ಕೋಬಹುದು ನಾವು. ನೆಕ್ಸ್ಟ್ ನಮ್ ಇಫ್ ದ ಬಿಸ್ನೆಸ್ ಟರ್ನ್ ಓವರ್ ಇಸ್ ಅಬೌವ್ ದ 5 crore ಕಿಂತ ನಮ್ ಬಿಸ್ನೆಸ್ ಮೋರ್ ದೆನ್ ಇತ್ತಂದ್ರೆ ಅವಾಗ ಏನಂತ ದೇ ಮಸ್ಟ್ ಅಡಾಪ್ಟ್ 4 digit ನಂಬರ್ ಬೇಕಾಗೈತಿ. ಈ ನೆಕ್ಸ್ಟ್ ಅಲ್ಲಿ ಏನಿತ್ತು 5 crore ಅಬೌವ್ ಇತ್ತು, ಅದು 4 digit ನಂಬರ್ ಇತ್ತ. ಆಗ ಟ್ಯಾಕ್ಸ್ ಇನ್ವಾಯ್ಸ್ ಒಳಗ ABC ಎಂಟರ್ಪ್ರೈಸಸ್ ಒಳಗ 4 digit HSN ಕೋಡ್ ಇರ್ತೈತಿ. ಏನು ನಾವು ಇಂಟರ್ನ್ಯಾಷನಲ್ ಜೊತೆ ಟ್ರೇಡ್ ಮಾಡ್ತಾ ಇರ್ತೀವಿ ಅಂದ್ರೆ ಅವಾಗ 8 digit ನಂಬರ್ ಬೇಕಾಗ್ತೈತಿ. ತಿಳಿದ HSN ಕೋಡ್ ಉಳ್ಕಿದವರಿಗೆ? ತಿಳಿದಿಲ್ಲ ಅಂದ್ರೆ ಕೇಳುದು ಬರೀ. ಇದು ಟ್ಯಾಕ್ಸ್ ಇನ್ವಾಯ್ಸ್ ಒಳಗೆ ಈ ರೀತಿ ಬರೆದಿರ್ತಾರೆ HSN ಕೋಡ್ ಅಂತ. ಪ್ರತಿಯೊಂದು ಟ್ಯಾಕ್ಸ್ ಇನ್ವಾಯ್ಸ್ ಒಳಗೆ ಏನ್ ಅವ್ರದ್ದು ಬಿಲೋ 1.5 crore ಕಿಂತ ಇತ್ತಂದ್ರೆ ನಾಟ್ ಅಡಾಪ್ಟೆಡ್, ನೋ ನೀಡ್ ಫಾರ್ ಅಡಾಪ್ಟಿಂಗ್ ದ HSN ಕೋಡ್. ಏನ್ರ ನಮ್ದು ಅಬೌವ್ 1.5 crore ಇತ್ತಂದ್ರೆ HSN ಕೋಡ್ ಬೇಕಾದೈತಿ 2 digits ನಂಬರ್. ಏನ ನಮ್ದು ಬಿಸ್ನೆಸ್ 5 crore ಕಿಂತ ಹೆಚ್ಚಿಗೆ ಇತ್ತಂದ್ರೆ ಏನ್ ಮಾಡ್ತೀವಿ 4 digit HSN ಕೋಡ್ ಬೇಕಾಗ್ತೈತಿ. ಟ್ಯಾಕ್ಸ್ ಇನ್ವಾಯ್ಸ್ ಮೆನ್ಷನ್ ಮಾಡ್ತೀವಿ ಅವಾಗ ಆ ಪ್ರಾಡಕ್ಟ್ ಜೊತೆ. HSN ಕೋಡ್ ಒಳಗೆ ಎಷ್ಟು ಸೆಕ್ಷನ್ಸ್ ಅದಾವ? 21 sections, 99 chapters, 1244 headings, 5224 sub headings ಇರ್ತೈತಿ. ತಿಳಿತಾ ಉಳಿಕಿದವರಿಗೆ? ಅಕ್ಷತಾ, ಅಪೂರ್ವ, ಅರ್ಪಿತಾ, ಗುರು, ಕೃತಿಕಾ, ಮಂಜುನಾಥ್, ಮೀನಾಕ್ಷಿ, ನಿಖಿಲ್ ತಿಳಿತು ಏನಿಲ್ಲೋ? HSN ಕೋಡ್. ಮಂಜುನಾಥ್, ತಿಳಿತಾ? ನಿತೀಶ್, ಪ್ರದೀಪ್, ಪ್ರಮೋದ್, ಪ್ರದೀಪ ತಿಳಿತು? ಪ್ರತಿಭಾ, ಪ್ರಿಯಾಂಕಾ, ರೂಪಾ, ಸಾಧನಾ, ತಿಳಿತು? ಶಾಂಭವಿ, ಸಂಧ್ಯಾ, ಶೋಭಾ, ಶಾಂಭವಿ ತಿಳಿತು? Yes, sir. ಸ್ನೇಹ, ಸೌಮ್ಯ, ನೆಕ್ಸ್ಟ್ ಏನು? ಸರ್ವಿಸ್ ಅಕೌಂಟಿಂಗ್ ಕೋಡ್. ಅಲ್ಲಿ ಗೂಡ್ಸ್ ನ ಕ್ಲಾಸಿಫೈಡ್ ಯಾವ ಅಂಡರ್ ಮೇಲೆ ಮಾಡ್ತಿದ್ವು? ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮಿನ್ಕ್ಲೇಚರ್ ಮೇಲೆ ಕ್ಲಾಸಿಫೈಡ್ ಮಾಡ್ತೀವಿ. ಸರ್ವಿಸ್ ನ ಯಾವ ರೀತಿ ಕ್ಲಾಸಿಫೈಡ್ ಮಾಡ್ತಾರೆ ಅಂದ್ರೆ ಸರ್ವಿಸ್ ಅಕೌಂಟಿಂಗ್ ಕೋಡ್ ಮುಖಾಂತರವಾಗಿ ಕ್ಲಾಸಿಫೈಡ್ ಮಾಡ್ತಾರೆ.
ಇದನ್ನು ಸೇಮ್ ಆಸ್ ಹ್ಯಾಂಗ್ HSN ಕೋಡ್ ಪ್ರಕಾರ ಹ್ಯಾಂಗ್ ಇದು ಮಾಡ್ತಿರ್ತಾರ ಹಂಗೆ ಏನ್ ಮಾಡ್ತಾರೆ ಸರ್ವಿಸ್ ನ SAC ಕೋಡ್ ಮುಖಾಂತರವಾಗಿ ಕ್ಲಾಸಿಫೈಡ್ ಮಾಡ್ತಾರೆ. ಇಟ್ ಇಸ್ ಸಿಮಿಲರ್ ಟು ದ ಇಂಟರ್ನ್ಯಾಷನಲ್ HSN ಕೋಡ್ ಅಡಾಪ್ಟೆಡ್ ಬೈ ದ ಅದರ್ ಕಂಟ್ರೀಸ್ ಅಕ್ರಾಸ್ ದ ವರ್ಲ್ಡ್. ಎಲ್ಲಾ ಕಂಟ್ರಿ ಎಲ್ಲಾ ವರ್ಲ್ಡ್ ಗಳಿಗೆ ಎಲ್ಲಾ ಕಂಟ್ರೀಸ್ ಏನ್ ಮಾಡ್ತಾರ HSC ನ ಕ್ಲಾಸಿಫೈಡ್ ಅಡಾಪ್ಟ್ ಮಾಡ್ಕೋತಾರೆ ಈ ಕೋಡ್. ಇದನ್ನ ಸರ್ವಿಸ್ ನ ಕ್ಲಾಸಿಫೈಡ್ ಮಾಡ್ತಾರೆ. ಈ ಕ್ಲಾಸಿಫಿಕೇಶನ್ ಆಫ್ ಸಿಸ್ಟಮ್ ಡೆವಲಪ್ಡ್ ಅಂಡ್ ಇಶ್ಯೂಡ್ ಬೈ ದ ಸರ್ವಿಸ್ ಟ್ಯಾಗ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ. ನಮ್ಮಲ್ಲಿ ಡೆವಲಪ್ಡ್ ಮತ್ತೆ ಇಶ್ಯೂಡ್ ಯಾರು ಮಾಡ್ತಾರೆ ಅಂದ್ರೆ ದ ಸರ್ವಿಸ್ ಟ್ಯಾಗ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ. ಇಂಡಿಯಾ ಇದನ್ನ ಸರ್ವಿಸ್ ನ ಕ್ಲಾಸಿಫೈಡ್ ಮಾಡ್ತಾರೆ. These codes are controlled by the CBEC. ಯಾರು ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. ಈ ಬೋರ್ಡ್ ದವ್ರು ಏನ್ ಮಾಡ್ತಾರೆ ಸರ್ವಿಸ್ ಅಕೌಂಟಿಂಗ್ ಕೋಡ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಎಲ್ಲಾ ಸರ್ವಿಸ್ ಏನ್ ಮಾಡ್ತಾರೆ ಕ್ಲಾಸಿಫೈಡ್ ಮಾಡ್ತಾರೆ. ಇಲ್ಲಿ 6 ಡಿಜಿಟ್ ನಂಬರ್ ಅಲ್ಲಿ HSN ಕೋಡ್ ಎಷ್ಟು ಡಿಜಿಟ್ ಇತ್ತು 8 ಡಿಜಿಟ್ ಕೋಡ್ ಇತ್ತು. ಇಲ್ಲಿ ಏನ್ ಮಾಡ್ತಾರೆ SEC ಕೋಡ್ is a 6 digit number to be mentioned in the GST tax invoices. ಟ್ಯಾಕ್ಸ್ ಇನ್ವಾಯ್ಸಸ್ ಒಳಗೆ ಮೆನ್ಷನ್ ಮಾಡ್ತಾ ಇರ್ಬೇಕು 6 ಡಿಜಿಟ್ ನಂಬರ್. ಯಾವ ಸರ್ವಿಸ್ ಸಪ್ಲೈ ಮಾಡ್ತಾರಲ್ಲ ಅಲ್ಲಿ ಏನ್ ಮಾಡ್ತಾರ ಸರ್ವಿಸ್ ಟ್ಯಾಕ್ಸ್ ಇನ್ವಾಯ್ಸ್ GST ಟ್ಯಾಕ್ಸ್ ಇನ್ವಾಯ್ಸ್ ಒಳಗ SAC ಕೋಡ್ ಅನ್ನ ಮೆನ್ಷನ್ ಮಾಡ್ತಾ ಇರ್ಬೇಕು. The SAC code is not mandatory if the company turnover is less than 1.5 crore. ಇಲ್ಲಿನೂ ಹ್ಯಾಂಗ HSN ಕೋಡ್ ಬಿಲೋ ನಮ್ ಬಿಸ್ನೆಸ್ ಟರ್ನ್ 1.5 crore ಇತ್ತಂದ್ರೆ ನೋ ನೀಡ್ ಫಾರ್ ಅಡಾಪ್ಟಿಂಗ್ ದ HSN ಕೋಡ್ ಇತ್ತಲ್ಲ ಹಂಗೆ ಇಲ್ಲಿ ಏನ್ ಮಾಡ್ತಾರೆ ಸರ್ವಿಸ್ ಏನ್ರೆ 1.5 crore ಕಿಂತ ಲೆಸ್ ದನ್ ಇತ್ತಂದ್ರೆ ಟರ್ನ್ ಓವರ್ ಅದನ್ನ ನಾಟ್ ಮ್ಯಾಂಡೇಟರಿ ಕಂಪಲ್ಸರಿ ಏನ್ ಬೇಕಾಗಿರುವುದಿಲ್ಲ SAC ಕೋಡ್. ಇಫ್ ದ ಕೋಡ್ is mandatory for the business turnover is between 1.5 crore to 5 crore. ನಾವು ಬಿಸ್ನೆಸ್ 1.5 crore ಕಿಂತ ಹೆಚ್ಚಿಗೆ ಇತ್ತಂದ್ರೆ ಸರ್ವಿಸ್ ಅಕೌಂಟಿಂಗ್ ಕೋಡ್ ಕಂಪಲ್ಸರಿ ಬೇಕಾಗ್ತದೆ. ಇದು GST ಟ್ಯಾಕ್ಸ್ ಇನ್ವಾಯ್ಸ್ ಒಳಗೆ ಮೆನ್ಷನ್ ಮಾಡ್ತಾ ಇರ್ಬೇಕು ಮ್ಯಾಂಡೇಟರಿ ಒಳಗೆ. ಗೂಡ್ಸ್ ನ ಯಾವ ರೀತಿ ಕ್ಲಾಸಿಫೈಡ್ ಮಾಡ್ತಾರ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್. ಸರ್ವಿಸ್ ನ ಸರ್ವಿಸ್ ಅಕೌಂಟಿಂಗ್ ಕೋಡ್ ಮುಖಾಂತರವಾಗಿ ಕ್ಲಾಸಿಫೈಡ್ ಮಾಡ್ತಾರೆ. ಇಲ್ಲೊಂದು ಎಕ್ಸಾಂಪಲ್ ಐತೆ SAC ಫಾರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಸರ್ವಿಸಸ್. ಇನ್ಫಾರ್ಮೇಶನ್ IT ಸೆಕ್ಟರ್ ಒಳಗೆ ಡಿಸೈನ್ ಮತ್ತೆ ಡೆವಲಪ್ಮೆಂಟ್ ಸರ್ವಿಸ್ ಏನಾರ ಸಪ್ಲೈ ಮಾಡತ್ತಿದ್ರು ಅಂದ್ರೆ ಅದ್ರ ಕೋಡ್ ಏನಿತ್ತು ನೋಡ್ರಿ 99, 83 and 14. ಇದು 99 ಅನ್ನೋದು ಏನ್ ಫಸ್ಟ್ ಟೂ ಡಿಜಿಟ್ ಇನ್ SAC ಕೋಡ್ ಇದೆ ಸೇಮ್ ಫಾರ್ ಆಲ್ ಸರ್ವಿಸಸ್. ಯಾವುದೇ ಒಂದು ಸರ್ವಿಸ್ ಸಪ್ಲೈ ಮಾಡ್ತಿದ್ರೆ ಯಾವುದೇ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ರೆ ಅಂದ್ರೆ 99 ಅನ್ನೋದು ಏನೈತಿ ಎಲ್ಲಾ ಪ್ರಾಡಕ್ಟ್ ಎಲ್ಲಾ ಸರ್ವಿಸಸ್ ಸೇಮ್ ಡಿಜಿಟ್ ನಂಬರ್ ಇರ್ತೈತಿ 99 ಅನ್ನೋದು. ಮುಂದೆ ಇಷ್ಟೇ ನೆಕ್ಸ್ಟ್ ಡಿಜಿಟ್ ನಂಬರ್ಗಳು ಏನಿರುತ್ತೆ ಚೇಂಜ್ ಆಗ್ತಾ ಇರ್ತೈತಿ. ಆದ್ರೆ ಫಸ್ಟ್ 99 ಅನ್ನೋದು ಏನೈತಿ ಎಲ್ಲಾ ಸರ್ವಿಸ್ ಗಳಿಗೆ ಸೇಮ್ ಡಿಜಿಟ್ ನಂಬರ್ ಇರ್ತೈತಿ 99 ಅಂತ. ದ ಮಿಡಲ್ 2 digit represent the major nature of services. ಏನ್ 83 ಅನ್ನೋದು ಐತಲ್ಲ ಆ 83 ಅನ್ನೋದೇನು ಮೇಜರ್ ನೇಚರ್ ಆಫ್ ಸರ್ವಿಸ್. IT ಸೆಕ್ಟರ್ ಐತಂದ್ರ IT ಸೆಕ್ಟರ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಐತಂದ್ರ ಹಂಗ ಆ ರೀತಿ ಸರ್ವಿಸ್ ನ ಇಂಡಿಕೇಟ್ ಮಾಡ್ತೈತೆ. ಲಾಸ್ಟ್ 2 digit ನಂಬರ್ ರಿಪ್ರೆಸೆಂಟ್ ದ ಡೀಟೇಲ್ ನೇಚರ್ ಆಫ್ ಅದ್ರ ಪೂರ್ತಿ ಡೀಟೇಲ್ ಅದ್ರ ಸಬ್ ಸರ್ವಿಸಸ್ ಏನ್ ಇರ್ತೈತಲ್ಲ ಡಿಸೈನ್ ಡೆವಲಪ್ಮೆಂಟ್ ಅನ್ನೋದು ಏನೈತಿ ಲಾಸ್ಟ್ 14 ಅನ್ನೋದು ಇಂಡಿಕೇಟ್ ಮಾಡ್ತೈತೆ. ಇಲ್ಲೊಂದು ಎಕ್ಸಾಂಪಲ್ ಐತಿ ನೋಡಿ ಹೆಡ್ಡಿಂಗ್ ನಂಬರ್ ಎಷ್ಟೈತಿ 99, 54 ಅನ್ನೋದು ಹೆಡ್ಡಿಂಗ್ ನಂಬರ್. ಕನ್ಸ್ಟ್ರಕ್ಷನ್ ಸರ್ವಿಸಸ್ ಅದ್ರೊಳಗೆ ಗ್ರೂಪ್ ಬರ್ತಾವ ಸಬ್ ಗ್ರೂಪ್ ಬರ್ತಾವ. ಫಸ್ಟ್ ಗ್ರೂಪ್ 99 ಅನ್ನೋದು ನಿಮ್ಗೆ ಆಲ್ರೆಡಿ ಹೇಳಿನ ಎಲ್ಲಾ ಸರ್ವಿಸಸ್ ಗೆ ಸೇಮ್ ಇರ್ತೈತೆ 99 ಅನ್ನೋದು. ಆ 54 1 ಏನಿದೆ ಬಿಲ್ಡಿಂಗ್ ಸಂಬಂಧಪಟ್ಟಿರುವಂತ ಒಂದು ಕೋಡ್ ಅದು SAC ಕೋಡ್ ಬಿಲ್ಡಿಂಗ್ ಸಂಬಂಧಪಟ್ಟಿದ್ದು. ಸಬ್ ಡಿಜಿಟ್ ನಂಬರ್ ಒಳಗೆ 1 2 3 4 7 ತನ ಗ್ರೂಪ್ ಅದಾವ. ಇದು ಹೆಡ್ಡಿಂಗ್ 99 54 ಮೇನ್ ಕನ್ಸ್ಟ್ರಕ್ಷನ್ ಸರ್ವಿಸ್ ಸಂಬಂಧಪಟ್ಟಿರುವಂತ ಕೋಡ್ ಇದು 99 54. ಅದರ ಸಬ್ ಹೆಡ್ಡಿಂಗ್ ಏನೈತಿ 99 54 ಅನ್ನೋದು ಒಂದು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂತದ್ದು. 99 54 2 ಅನ್ನೋದು ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್. ಏನ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಏನ್ ಇತ್ತಂದ್ರೆ 99 54 2 ಸಂಬಂಧಪಟ್ಟಿರ್ತೈತಿ. 99 54 3 ಏನ್ ಕೋಡ್ ಐತಿ ಸೈಟ್ ಪ್ರಿಪರೇಷನ್ ಆಫ್ ಸರ್ವಿಸಸ್. ಏನ್ರ ಸೈಟ್ ಪ್ರಿಪರೇಷನ್ ಮಾಡ್ತಿದ್ರ ಅಂದ್ರೆ ಏನೇ ಡೆವಲಪ್ಮೆಂಟ್ ಅಲ್ಲಿ ಏನೇ ಮಾಡ್ತಿದ್ರ ಅಂದ್ರೆ ಆ ಸರ್ವಿಸ್ ಅಂಡರ್ ಏನ್ ಬರ್ತೈತಿ 99 54 3. 99 54 4 ಪ್ರೀ ಫ್ಯಾಬ್ರಿಕೇಟೆಡ್ ಕನ್ಸ್ಟ್ರಕ್ಷನ್. ಆಲ್ರೆಡಿ ಏನ್ರ ಕಟ್ಟಡ ಪೂರ್ವ ನಿರ್ಮಿತ ಕಟ್ಟಡ ಏನ್ರ ಇತ್ತದ ಅದ್ರ ಸಂಬಂಧಪಟ್ಟಿರುವಂತ ಏನ್ ಕನ್ಸ್ಟ್ರಕ್ಷನ್ ಇತ್ತಂದ್ರೆ 99 54 4 ಅನ್ನೋದೇನಿ ಕೋಡ್ ಅದು ಸರ್ವಿಸ್ ಅಕೌಂಟಿಂಗ್ ಕೋಡ್. 99 54 5 ಅನ್ನೋದು ಸ್ಪೆಷಲ್ ಟ್ರೇಡ್ ಕನ್ಸ್ಟ್ರಕ್ಷನ್. ಏನ್ ಸ್ಪೆಷಲ್ ಟ್ರೇಡ್ ಮಾಡ್ತಾ ಇರ್ತದೆ ಅದ್ರ ಕನ್ಸ್ಟ್ರಕ್ಷನ್ ಏನ್ ಇತ್ತಂದ್ರೆ ಆ ಸರ್ವಿಸಸ್ ಏನೈತಂದ್ರೆ 99 54 5 ಅನ್ನೋದು ಸ್ಪೆಷಲ್ ಟ್ರೇಡ್ ಕನ್ಸ್ಟ್ರಕ್ಷನ್. 99 54 6 ಅನ್ನೋದು ಇನ್ಸ್ಟಾಲೇಷನ್ ಸರ್ವಿಸಸ್.
ಏನ್ರಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಂದ್ರೆ ಮಷಿನರಿ ಇನ್ಸ್ಟಾಲೇಷನ್ ಅಲ್ಲಿ ಫರ್ನಿಚರ್ ಇನ್ಸ್ಟಾಲೇಷನ್ ಅಲ್ಲಿ ಏನೇ ಇನ್ಸ್ಟಾಲೇಷನ್ ಸರ್ವಿಸಸ್ ಮಾಡ್ತಿದ್ರ ಅಂದ್ರೆ 99546 ಅನ್ನೋದು ಕೋಡ್ ಇದೆ, ಸರ್ವಿಸ್ ಅಕೌಂಟಿಂಗ್ ಕೋಡ್. 99547 ಅನ್ನೋದು ಫಿನಿಶಿಂಗ್ ಸರ್ವಿಸ್ ಅಂದ್ರೆ ಲಾಸ್ಟ್ ಫಿನಿಶಿಂಗ್ ಏನ್ ಸರ್ವಿಸಸ್ ಆಗ್ತಿತ್ತು ಅಂದ್ರೆ ಅದ 99547 ಅನ್ನೋದು ಒಂದು ಸರ್ವಿಸ್ ಅಕೌಂಟಿಂಗ್ ಕೋಡ್. ಅಲ್ಲಿ ಗೂಡ್ಸ್ ಒಳಗೆ ಯಾವ ರೀತಿ HSN ಕೋಡ್ ಇರ್ತೈತಿ ಹಂಗ ಸರ್ವಿಸಸ್ ಒಳಗ SAC ಕೋಡ್ ಅಂತ ಬರ್ತೈತಿ. ಸರ್ವಿಸ್ ಅಕೌಂಟಿಂಗ್ ಕೋಡ್ ಅನ್ನ ಅಂಡರ್ ಏನ್ ಮಾಡ್ತಾರೆ ಸರ್ವಿಸ್ ಅನ್ನು ಕ್ಲಾಸಿಫೈಡ್ ಮಾಡ್ತಾರೆ. ಸರ್ವಿಸ್ ಅಕೌಂಟಿಂಗ್ ಕೋಡ್ ತಿಳಿತಾ? ಸರ್ವಿಸ್ ಅಕೌಂಟಿಂಗ್ ಕೋಡ್ ತಿಳಿತಾ ಏನಿಲ್ಲ ಉಳಿಕಿದವರಿಗೆ? ಇದನ್ನು HSN ಕೋಡ್ ಸಿಮಿಲರ್ SAC ಕೋಡ್ ಅಂತಂದ್ರೆ ಇಲ್ಲಿ ಸರ್ವಿಸ್ ನ ಕ್ಲಾಸಿಫೈಡ್ ಮಾಡ್ತಾರೆ. ಸರ್ವಿಸ್ ಅಕೌಂಟಿಂಗ್ ಕೋಡ್ ಒಳಗ ಅಲ್ಲಿ ಗೂಡ್ಸ್ ಒಳಗ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನೋಮಿನ್ಕ್ಲೇಚರ್ ಕೋಡ್ ಮುಖಾಂತರವಾಗಿ ಕ್ಲಾಸಿಫೈಡ್ ಮಾಡ್ತಾರೆ. ಇದು 5 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಶಾರ್ಟ್ ನೋಟ್ ನಿಮ್ ಆನ್ಯುವಲ್ ಸೆಮಿಸ್ಟರ್ ನಿಮ್ ಸೆಮಿಸ್ಟರ್ ಎಕ್ಸಾಮ್ ಒಳಗೆ ಏನ್ರ ಶಾರ್ಟ್ ನೋಟ್ ರೈಟ್ ಶಾರ್ಟ್ ನೋಟ್ ಆನ್ HSN ಕೋಡ್ SAC ಕೋಡ್ ಅಂತ ಬರ್ಬೋದು 5 ಮಾರ್ಕ್ಸ್ ಗೆ. ತಿಳಿದ್ಮೇಲೆ ಎರಡು ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿಲ್ಲ ಹೆಚ್ಚು ಸರ್ವಿಸ್ ಅಕೌಂಟಿಂಗ್ ಕೋಡ್ ಮತ್ತೆ HSN ಕೋಡ್. ಒಬ್ರು ಅನ್ಮ್ಯೂಟ್ ಮಾಡಿ ಹೇಳ್ರಿ ಏನ್ ತಿಳಿತೋ ಏನಿಲ್ಲ. ಉಮೇಶ್ ಲೇಟ್ ಮಾಡಿ ಬಂದೇನ? ನೆಕ್ಸ್ಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ GST ಕೌನ್ಸಿಲ್ ಅಂತ ಹೇಳಿದಲ್ಲ ಆಗಲೇ. ದ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಆರ್ಟಿಕಲ್ 279A ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆರ್ಟಿಕಲ್ 279A ಮುಖಾಂತರ GST ಕೌನ್ಸಿಲ್ ಏನೈತಿ ಎಸ್ಟಾಬ್ಲಿಷ್ಡ್ ಆಯ್ತು. ಕಮ್ ಇಂಟು ಫೋರ್ಸ್ ವಿತ್ ಎಫೆಕ್ಟ್ 12/9/2016 ಒಳಗೆ ಏನಾಯ್ತು ಎಸ್ಟಾಬ್ಲಿಷ್ಡ್ ಆಯ್ತು. GST Council is an authority constitution under Article 279A of the Constitution of India. ಭಾರತ ಸಂವಿಧಾನ ಪ್ರಕಾರ ಏನಿತ್ತು 279 ಆರ್ಟಿಕಲ್ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಆಯ್ತು. ಮತ್ತೆ ಅಥಾರಿಟಿ ಪವರ್ಸ್ ನ ಏನ್ ಮಾಡಿದ್ರು ಕೊಟ್ರು. ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಬಿ ದ ಗವರ್ನಿಂಗ್ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ GST ಅಕ್ರಾಸ್ ಇಂಡಿಯಾ. ಇಂಡಿಯಾ ಒಳಗೆ ಏನೇ ಸಂಬಂಧಪಟ್ಟಿರುವಂತ GST ಸಂಬಂಧಪಟ್ಟಿರುವಂತ ಏನೇ ರೈಟ್ಸ್ ಅಲ್ಲಿ ಪವರ್ಸ್ ಅಲ್ಲಿ ರೇಟ್ಸ್ ಫಿಕ್ಸ್ ಮಾಡೋದಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರ ಅಂದ್ರೆ GST ಕೌನ್ಸಿಲ್ ಮಾಡ್ತೈತಿ. ದ ಅಡ್ಮಿನಿಸ್ಟ್ರೇಷನ್ ಪವರ್ಸ್ ವಿಲ್ ಬಿ vested with these authority of taxing goods and services. ಯಾವುದೇ ಒಂದು ಗೂಡ್ಸ್ ಮತ್ತು ಸರ್ವಿಸ್ ಮೇಲೆ ಟ್ಯಾಕ್ಸ್ ನ ಅಪ್ಲಿಕಬಲ್ ಮಾಡೋದಲ್ಲಿ ಲಿಮಿಟ್ ಮಾಡೋದಲ್ಲಿ ವಿತ್ ಇನ್ ಇಂಡಿಯಾ ಒಳಗ ಎಲ್ಲ ಯಾವ್ದು ನೋಡ್ತೈತೆ ಅಂದ್ರೆ GST ಕೌನ್ಸಿಲ್ ನೋಡ್ಕೋತಾರೆ. ರೂಲ್ಸ್ ಪವರ್ಸ್ ಅಲ್ಲಿ ಯಾವುದೇ ಒಂದು ಏನೇ GST ಸಂಬಂಧಪಟ್ಟಿರುವಂತ ಎಕ್ಸಂಪ್ಷನ್ ಅಲ್ಲಿ ಡ್ಯೂರೇಟೆಡ್ ಅಲ್ಲಿ ಯಾವುದೇ ಒಂದು ಸಂಬಂಧಪಟ್ಟಿರುವಂತ GST ಕೌನ್ಸಿಲ್ ನೋಡ್ಕೋತೈತೆ. ಯಾವ ರೀತಿ GST ಕೌನ್ಸಿಲ್ ಕಂಪೋಸಿಷನ್ ಆಗೈತೆ ಅಂದ್ರೆ ಇಟ್ ಈಸ್ ಅ ಜಾಯಿಂಟ್ ಫಾರ್ಮ್ ಆಫ್ ದ ಸೆಂಟರ್ ಅಂಡ್ ದ ಸ್ಟೇಟ್ ಕಾನ್ಸ್ಟಿಟ್ಯೂಸ್ ಆಫ್ ದ ಫಾಲೋಯಿಂಗ್ ಮೆಂಬರ್ಸ್. ಸೆಂಟರ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡು ಕೂಡಿಸಿ ಏನ್ ಮಾಡಿರ್ತಾರ GST ಕೌನ್ಸಿಲ್ ಇಂಟ್ರೊಡ್ಯೂಸ್ ಮಾಡಿ. ಚೇರ್ ಪರ್ಸನ್ ಯಾರು ಇರ್ತಾರ ಅಂದ್ರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರ. ಯಾವಾಗ GST ಕೌನ್ಸಿಲ್ ಚೇರ್ ಪರ್ಸನ್ ಯಾರು ಇರ್ತಾರ ಚೇರ್ಮನ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಯಾರು ಅದಾರ ಈ ಸದ್ಯ ಪ್ರೆಸೆಂಟ್ ಯಾರು ಅದಾರ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್? ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್. ವೈಸ್ ಚೇರ್ಮನ್ ಯಾರು ಇರ್ತಾರಂದ್ರೆ ಟು ಬಿ ಚೂಸನ್ ಫ್ರಮ್ ಅಮಂಗಸ್ಟ್ ದ ಮೆಂಬರ್ಸ್ ಆಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಅವ್ರ ರಿಕಮೆಂಡೇಶನ್ ಯಾವ ಸ್ಟೇಟ್ ಎಲ್ಲಾ ಸ್ಟೇಟ್ ಗೌರ್ಮೆಂಟ್ ಫೈನಾನ್ಸ್ ಮಿನಿಸ್ಟರ್ ಏನಿರ್ತಾರಲ್ಲ ಆ ಮೆಂಬರ್ ಒಳಗೆ ಒಬ್ರು ವೈಸ್ ಚೇರ್ಮನ್ ಅಂತ ಡಿಸೈಡ್ ಮಾಡ್ತಾರೆ, ಚೂಸ್ ಮಾಡ್ತಾರೆ ಎಲ್ಲಾ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್.
ಮೆಂಬರ್ಸ್ ಗಳು ಇರ್ತಾರ. ಮೆಂಬರ್ಸ್ ದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ಚಾರ್ಜ್ ಆಫ್ ರೆವಿನ್ಯೂ ಅಂಡ್ ಫೈನಾನ್ಸ್. ಯೂನಿಯನ್ ಗೌರ್ಮೆಂಟ್ ಫೈನಾನ್ಸ್ ಮಿನಿಸ್ಟರ್ ದ ಸ್ಟೇಟ್ ಮಿನಿಸ್ಟರ್ ಇರ್ತಾರ. ಸ್ಟೇಟ್ ಮಿನಿಸ್ಟರ್ ಯಾರು ಇರ್ತಾರ? ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಸ್ಟೇಟ್. ಒಬ್ರು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಸಬ್ ಇನ್ಚಾರ್ಜ್ ಇರ್ತಾರ. ಒಬ್ರ ರೆವಿನ್ಯೂ ಸ್ಟೇಟ್ ಮಿನಿಸ್ಟರ್ ಅಂತ ಕರೀತಾರ ಅವ್ರಿಗೆ. ಅನುರಾಗ್ ಠಾಕೂರ್ ತನ್ನವ್ರು ಏನದಾರ ಈಗ ಸದ್ಯಕ್ಕ ಸ್ಟೇಟ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅದಾರ ಪ್ರೆಸೆಂಟ್. ದ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಫೈನಾನ್ಸ್ ಅಂಡ್ ಟ್ಯಾಕ್ಸೇಷನ್ ಎನಿ ಅದರ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ದ ಈಚ್ ಸ್ಟೇಟ್ ಗೌರ್ಮೆಂಟ್. GST ಕೌನ್ಸಿಲ್ ಮೆಂಬರ್ಸ್ ಯಾರು ಇರ್ತಾರ ಅಂದ್ರೆ ಎಲ್ಲಾ ಸ್ಟೇಟ್ ಭಾರತದ ಎಲ್ಲಾ ಸ್ಟೇಟ್ಗಳು ಮಿನಿಸ್ಟರ್ ಮತ್ತ ಎಲ್ಲಾ ಫೈನಾನ್ಸ್ ಮಿನಿಸ್ಟರ್ಗಳು ಏನಿರ್ತಾರೆ ಮೆಂಬರ್ ಆಗಿರ್ತಾರ. ಅವ್ರ ಇಲ್ಲಂದ್ರ ಅವ್ರ ಇನ್ಚಾರ್ಜ್ ಒಬ್ರ ಮೆಂಬರ್ಸ್ ಆಗಿರ್ತಾರ GST ಕೌನ್ಸಿಲ್ ಇದ. ತಿಳಿತಾ? ಇಟತನ ಹೇಳಿದ್ದ ಹಾರ್ಮೋನೈಸ್ ಸಿಸ್ಟಮ್ ಕೋಡ್ ಮತ್ತೆ ಸರ್ವಿಸ್ ಸಪೋರ್ಟಿಂಗ್ ಕೋಡ್ ಮತ್ತೆ GST ಕೌನ್ಸಿಲ್. ತಿಳಿತೇನಿಲ್ಲ ಇಟತನ ಹೇಳಿದ್ದು? ಉಳ್ಕಿದವರಿಗೆ ಮಾತಾಡ್ರು.